Hi, welcome back. So in the last lecture, we have come across your valence bond theory. By using valence bond theory, we had done some of the compounds. ಅಂದ್ರೆ valence bond theory use ಮಾಡಿಕೊಂಡು ನಾಲ್ಕು compounds ಮಾಡಿದ್ವಿ. ಆ ನಾಲ್ಕು compounds we have come across geometry, hybridization and magnetic property of the complexes. So ಅವು ಯಾವ complexes ಅಂತ ತಗೊಂಡ್ರಿ ಅಂದ್ರೆ these are the complexes which we have come across in the last lecture. First one is your hexaamine cobalt, that is ಜಾಮೆಟ್ರಿ ಏನಿರ್ತೈತಿ, ಹೈಬ್ರಿಡೈಸೇಷನ್ ಏನಿರ್ತೈತಿ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿರ್ತೈತಿ ಅಂತ ತಗೊಂಡ್ರಿ ಅಂದ್ರ ನಿಮ್ಮ ಹೆಕ್ಸಾ ಅಮೀನ್ ಕೋಬಾಲ್ಟ್ ಅದ ಜಾಮೆಟ್ರಿ ಆಕ್ಟಾಹೈಡ್ರಲ್ ಇರ್ತೈತಿ ಅಂಡ್ ಹೈಬ್ರಿಡೈಸೇಷನ್ D2sp3 ಇರ್ತೈತಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿರ್ತೈತಿ ನಿಮಗೆ ಡೈಮ್ಯಾಗ್ನೆಟಿಕ್ ಇರ್ತೈತಿ. ಸೊ ಆ ಡೈಮ್ಯಾಗ್ನೆಟಿಕ್ ಯಾವ ತರ ಇರ್ತೈತಿ ಅಂಡ್ D2sp3 ಹೈಬ್ರಿಡೈಸೇಷನ್ ಯಾವ ತರ ಇರ್ತೈತಿ ಅಂಡ್ ಅದ ಆಕ್ಟಾಹೈಡ್ರಲ್ ಯಾವ ತರ ಇರ್ತೈತಿ ಅಂತ ಹೇಳಿ ಹಿಂದಿನ ಲೆಕ್ಚರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ಸೆಕೆಂಡ್ ಕಾಂಪೌಂಡ್ ಈಸ್ ಯುವರ್ hexafluorido cobaltate. ಸೊ ಅಗೇನ್ ಅದರ ಜಾಮೆಟ್ರಿ ಏನಾಗ್ತೈತಿ ಸೇಮ್ ಇರ್ತೈತಿ. ಯಾಕೆ ಸೇಮ್ ಬರ್ತೈತಿ ಅಂದ್ರೆ ನಿಮ್ಮ ನಂಬರ್ ಆಫ್ ಲಿಗ್ಯಾಂಡ್ಸ್ ಏನಿದಾವು ಸೇಮ್ ಇದಾವೆ. ಫಸ್ಟ್ ಅಲ್ಲಿ ನಮಗೆ 6 ಲಿಗ್ಯಾಂಡ್ ಇದಾವೆ, ಸೆಕೆಂಡ್ ಅಲ್ಲಿನೂ 6 ಲಿಗ್ಯಾಂಡ್ ಇರೋದ್ರಿಂದ ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ ಏನಾಗ್ತೈತಿ ನಮಗೆ ಅಗೇನ್ ಆಕ್ಟಾಹೈಡ್ರಲ್ ಆಗ್ತೈತಿ ಅಂಡ್ ಹೈಬ್ರಿಡೈಸೇಷನ್ ವಿಲ್ ಬಿ sp3 d2 ಆಗ್ತೈತಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗ್ತೈತಿ ನಿಮಗೆ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗ್ತೈತಿ. ಸೊ ದೀಸ್ ಆರ್ ದ ಟೂ ಎಕ್ಸಾಂಪಲ್ಸ್ ಫಾರ್ ದ complexes with a coordination number 6, and second two examples are the complexes with a coordination number 4. ಇದರಲ್ಲಿ ಫಸ್ಟ್ ಎಕ್ಸಾಂಪಲ್ ಐತಿ ನಿಮ್ದು ಹೆಕ್ಸಾಸೈನಿಡೋ ನಿಕೆಲೇಟ್. ಸೊ ಹೆಕ್ಸಾಸೈನಿಡೋ ನಿಕೆಲೇಟ್, ಸೊ ಅದರದ್ದು ಜಾಮೆಟ್ರಿ ಅಂತ ತಗೊಂಡ್ರಿ ಅಂದ್ರ ಸ್ಕ್ವೇರ್ ಪ್ಲೇನಾರ್ ಬರ್ತೈತಿ. ಅದರ ಹೈಬ್ರಿಡೈಸೇಷನ್ ನಿಮಗೆ dsp2 ಹೈಬ್ರಿಡೈಸೇಷನ್ ಬರ್ತೈತಿ. ಅದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನ್ ಬರ್ತೈತಿ ಡೈಮ್ಯಾಗ್ನೆಟಿಕ್ ಬರ್ತೈತಿ. ಸೊ ಅಗೇನ್ ಡೈಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ವಿಚ್ ಮೇನ್ಲಿ ಡಿಪೆಂಡ್ಸ್ ಆನ್ ಅ presence of unpaired electron and paired electrons. ಸೊ ನಮಗೆ paired electrons ಅದಾವ ಅಥವಾ unpaired electrons ಅದಾವ ಅನ್ನೋದ್ರ ಮೇಲೆ ಏನಾಗ್ತೈತಿ ನಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಪೆಂಡ್ ಆಗ್ತೈತಿ. ಅಂಡ್ ದ ಲಾಸ್ಟ್ ಎಕ್ಸಾಂಪಲ್ ಈಸ್ ಯುವರ್ ಟೆಟ್ರಾ ಕ್ಲೋರಿಡೋ ನಿಕೆಲೇಟ್ ವಿತ್ ಜಾಮೆಟ್ರಿ sp3 and with ಜಾಮೆಟ್ರಿ ಟೆಟ್ರಾಹೈಡ್ರಲ್ ಅಂಡ್ ಹೈಬ್ರಿಡೈಸೇಷನ್ sp3 ಇರ್ತೈತಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನ್ ಬರ್ತೈತಿ ನಮಗೆ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರ್ತದೆ. ಸೊ ಇವು ಮೇಜರ್ ಆಗಿ ನಮಗೆ 4 ಎಕ್ಸಾಂಪಲ್. ಇವು 4ರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕೇಳ್ತಿರ್ತದೆ. ಸೊ ಲಾಸ್ಟ್ ಲೆಕ್ಚರ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಲ್ಲ ನಾವು ಅದರದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಾಕಿ ಅದರ ವ್ಯಾಲೆನ್ಸ್ ಆರ್ಬಿಟಲ್ ಡಯಾಗ್ರಾಮ್ಸ್ ಹಾಕಿ ಆಮೇಲೆ ಇದು ಮೂರು ಬರೀಬೇಕು ಮೇಜರ್ ಆಗಿ. ಕಾಂಪ್ಲೆಕ್ಸ್ ಯಾವ್ದು ಇರ್ತೈತಿ ಅಂಡ್ ಅದರ ಹೈಬ್ರಿಡೈಸೇಷನ್ ಏನು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಅಂಡ್ ಜಾಮೆಟ್ರಿ ಏನಂತ ಬರೆದಿರಿ ಹೊರ ಯು ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ನೌ ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಅ ಲಿಮಿಟೇಷನ್ಸ್ ಆಫ್ ಯುವರ್ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ನಾವೇನ್ ವೇಲೆನ್ಸ್ ಬಾಂಡ್ ಥಿಯರಿ ನೋಡಿದ್ವಲ್ಲ, ಡಿಸ್ಕಸ್ ಮಾಡಿದ್ವಲ್ಲ, ಆ ವೇಲೆನ್ಸ್ ಬಾಂಡ್ ಥಿಯರಿದಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಬರ್ತಾವು. ಆ ಲಿಮಿಟೇಷನ್ಸ್ ನೆಕ್ಸ್ಟ್ ಎಲ್ಲಿ ಓವರ್ಕಮ್ ಆಗ್ತಾವ ಅಂದ್ರೆ ನಮಗೆ ವೇಲೆನ್ಸ್ ಬಾಂಡ್ ಥಿಯರಿದಲ್ಲಿ ಆ ಲಿಮಿಟೇಷನ್ಸ್ ಏನಾಗ್ತಾವ ನಮಗೆ ಓವರ್ಕಮ್ ಆಗ್ತವೆ. ಸೊ ನಮ್ಮ ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ತಗೊಂಡ್ರಿ ಅಂದ್ರ ಫಸ್ಟ್ ಲಿಮಿಟೇಷನ್ ಏನ್ ಕೌಂಟ್ ಮಾಡ್ಕೋತೀವಿ ಅಂದ್ರ ನಿಮ್ಮ ವೇಲೆನ್ಸ್ ಬಾಂಡ್ ಥಿಯರಿದಲ್ಲಿ ಬರ್ತಕ್ಕಂತ ಎಲ್ಲಾ ಪಾಸ್ಟುಲೇಟ್ಸ್ ಏನಂತ ಕನ್ಸಿಡರ್ ಆಗ್ತಾವ ಅಥವಾ ಆ ಪಾಸ್ಟುಲೇಟ್ಸ್ ಯಾವ ಅಂದ್ರ ಮೇಜರ್ ಆಗ್ಯಾವು ದೇ ಆರ್ ದ ಅಸಂಪ್ಷನ್ಸ್. ಅಂದ್ರೆ ಜಾಸ್ತಿ ಏನ್ ಮಾಡಿರ ಅವನ್ನ ಥೆರಾಟಿಕಲಿ ಅಥವಾ ಅಸಂಪ್ಷನ್ ಆಗಿ ಕೌಂಟ್ ಮಾಡ್ಕೋತ ಹೋಗಿದಾರ, ಅವ್ನ ಯಾವ ಎಕ್ಸ್ಪೆರಿಮೆಂಟಲ್ ಆಗಿ ಪ್ರೂವ್ ಮಾಡಿಲ್ಲ. ಅದು ಒಂದು ಮೇಜರ್ ನಿಮ್ಮ ಲಿಮಿಟೇಷನ್. ಸೆಕೆಂಡ್ ಲಿಮಿಟೇಷನ್ ಏನ್ ಬರ್ತೈತಿ ಅಂದ್ರ ಇಟ್ ವಿಲ್ ನಾಟ್ ಎಕ್ಸ್ಪ್ಲೇನ್ ದ ಕಲರ್ ಆಫ್ ದ ಕಾಂಪ್ಲೆಕ್ಸಸ್. ಯಾಕಂದ್ರೆ ನಿಮ್ಮ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಯಾವ ತಗೊಂಡ್ರು ಕೂಡ ದೇ ವಿಲ್ ಎಕ್ಸಿಬಿಟ್ ಅ ಕಲರ್. ಸೊ ಆ ಕಲರ್ ಎಕ್ಸಿಬಿಟ್ ಆಗ್ಬೇಕಾದ್ರ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ಎಕ್ಸಿಬಿಷನ್ ಆಫ್ ಕಲರ್ ಫ್ರಮ್ ಯುವರ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅಂಡ್ ದೇ ವಿಲ್ ನಾಟ್ ಎಕ್ಸ್ಪ್ಲೇನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ನಿಮ್ಮ ಪ್ಯಾರಾಮ್ಯಾಗ್ನೆಟಿಕ್ ಮತ್ತೆ ಡೈಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗ್ಬೇಕಾದ್ರೆ ಮೇಜರ್ ಏನ್ ಹೇಳಿದ್ರು ಅಂದ್ರೆ ಅವ್ರು ನಿಮಗೆ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಮತ್ತೆ ಪೇರ್ಡ್ ಎಲೆಕ್ಟ್ರಾನ್ ಹೇಳಿದ್ರು. ಅಲ್ಲಿ ಡ್ಯೂ ಟು ಅಪ್ರೋಚ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಮತ್ತೆ ನಿಮ್ಮ ವೀಕ್ ಲಿಗ್ಯಾಂಡ್ ಏನ್ ಪೇರಿಂಗ್ ಆಗ್ತೈತಲ್ಲ ಆ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಯಾಕೆ ಆಗ್ತೈತಿ ನಿಮ್ಮ ಲಿಗ್ಯಾಂಡ್ ಫಸ್ಟ್ ಅವು ಏನಿರ್ತಾವ ಅನ್ಪೇರ್ ಇರೋ ಎಲೆಕ್ಟ್ರಾನ್ಸ್ ಯಾಕೆ ಪೇರ್ ಆಗ್ತಾವ ಅಂತ ಹೇಳಿ ಏನ್ ಮಾಡಲ್ಲ ಅವರು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಅಂಡ್ ಇನ್ನೊಂದು ಮೇಜರ್ ಲಿಮಿಟೇಷನ್ ಆಫ್ VBT ತಗೊಂಡ್ರಿ ಅಂದ್ರ ಯಾವ್ದು ಬರ್ತೈತಿ ಅಂದ್ರ ದೇ ಡಿಡ್ ನಾಟ್ ಎಕ್ಸ್ಪ್ಲೇನ್ ಎನಿಥಿಂಗ್ ಅಬೌಟ್ ಅ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸಸ್. ನಿಮ್ಮ ಫಾರ್ಮೇಶನ್ ಆದಂತ ಕಾಂಪ್ಲೆಕ್ಸ್ ದ ಸ್ಟೆಬಿಲಿಟಿ ಎಷ್ಟು ಇರ್ತೈತಿ ಅಥವಾ ಜಾಸ್ತಿ ಇರ್ತೈತಿ ಕಡಿಮೆ ಇರ್ತೈತಿ ಅಂತ ಏನ್ ಹೇಳಿಲ್ಲ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ದೀಸ್ ಆರ್ ದ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಯುವರ್ VBT. ಸೊ ಈ ಲಿಮಿಟೇಷನ್ಸ್ ಯಾವ ಓವರ್ಕಮ್ ಮಾಡಿದ್ವು ಅಂದ್ರ ದೇ ಆರ್ ಓವರ್ಕಮ್ ವಿತ್ ದ ಹೆಲ್ಪ್ ಆಫ್ ಯುವರ್ next topic, that is your crystal field theory. So next we will move on to your new topic, that is your crystal field theory. Let's move on to your
crystal field theory. The crystal field theory first given by the scientist called by the name Bentley and Van Laak. So these are the scientists who explained stability of complexes and formation of pairing and unpairing of electrons. They are given by a scientist Bentley and Van Laak. ಇವ್ರು ಏನ್ ಮಾಡಿದ್ರು ಅಂದ್ರೆ ನಮ್ಮ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಮೇಜರ್ ಆಗಿ ಫಸ್ಟ್ ಪಾಯಿಂಟ್ ಏನ್ ತಗೋತಾರ ಅಂದ್ರ ಇಲ್ಲಿ ನಮಗೆ ಕಾಂಪ್ಲೆಕ್ಸಸ್ ಅಲ್ಲಿ ಎರಡು ಟೈಪ್ಸ್ ಆಫ್ ಫೋರ್ಸಸ್ ಇರ್ತಾವ ಅಂತ ತಗೋತಾರ. ಅಂದ್ರೆ ನಿಮ್ದೇನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗೈತಲ್ಲ, ಈ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ಬೇಕಾದ್ರ ದ ಫಾರ್ಮೇಶನ್ ಆಫ್ ಬಾಂಡ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಸೊ ಇವು ಎರಡೂ ಬಾಂಡ್ ಫಾರ್ಮ್ ಆಗಿರ್ತೈತಲ್ಲ, ಈ ಫಾರ್ಮ್ ಯಾವ್ದ್ರಿಂದ ಆಗ್ತೈತಿ ಅಂತ ಹೇಳ್ತಾರೆ ಅಂದ್ರೆ ದಟ್ ಈಸ್ ಡ್ಯೂ ಟು electrostatic force of attraction between your central metal atom and ligand. That is a formation of bond between your central metal atom and ligand. ಏನಂತ ಹೇಳ್ತಾರೆ that is purely electrostatic forces of attraction ಅಂತ ಹೇಳ್ತಾರೆ. ಸೊ ಯಾಕೆ electrostatic forces of attraction ಅಂತ ಹೇಳ್ತಾರೆ ಅಂದ್ರೆ these two, your both metal and ligand, these two are considered as a point charges. ಇವನ್ನೆರಡೂ ಏನಂತ ಕೌಂಟ್ ಮಾಡ್ಕೋತಾರ ಅಂದ್ರೆ ಇವರು ಎರಡೂ ಪಾಯಿಂಟ್ ಚಾರ್ಜಸ್ ಅಂತ ಕೌಂಟ್ ಮಾಡ್ಕೋತಾರೆ. ಸೊ ಯಾಕೆ ಇವನ್ನೆರಡು ಪಾಯಿಂಟ್ ಚಾರ್ಜಸ್ ಅಂತ ಕೌಂಟ್ ಮಾಡ್ಕೋತಾರೆ ಅಂದ್ರೆ ನಿಮ್ಮ ಯಾವುದೇ ಒಂದು ಕಾಂಪ್ಲೆಕ್ಸ್ ತಗೊಂಡ್ರಿ ಅಂದ್ರೆ ಅಥವಾ ಯಾವುದೇ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ತಗೊಂಡ್ರಿ ಅಂದ್ರೆ ಅದರ ಮೇಜರ್ ಆಗಿ ಏನ್ ಹೇಳ್ತೀವಿ ನಾವು, ಮೂರ್ ಪಾರ್ಟ್ ಬರ್ತೈತಿ ಅಂತ ಹೇಳ್ತೀವಿ. ಒಂದು ಕೌಂಟರ್ ಆನ, ಸೆಕೆಂಡ್ ಒನ್ ಸೆಂಟ್ರಲ್ ಮೆಟಲ್ ಆಟಮ್, ಥರ್ಡ್ ಒನ್ ಯಾವ್ದು ಬರ್ತೈತಿ ನಿಮ್ಗೆ ಲಿಗ್ಯಾಂಡ್. ಸೊ ಈ ಲಿಗ್ಯಾಂಡು ಮತ್ತೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಎರಡೂ ಏನಂತ ತಗೋತಾರ ಅವರು, ಪಾಯಿಂಟ್ ಚಾರ್ಜಸ್ ಅಂತ ತಗೋತಾರೆ. ಯಾಕೆ ಪಾಯಿಂಟ್ ಚಾರ್ಜಸ್ ತಗೋತಾರ ಅಂದ್ರ ನಿಮ್ಮ ಮೆಟಲ್ ಏನ್ ಇರ್ತೈತಿ ಅಂದ್ರ ವಿಚ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಇರ್ತೈತಿ, ವೆರಾಸ್ ನಿಮ್ಮ ಲಿಗ್ಯಾಂಡ್ ಏನ್ ಇರ್ತೈತಿ ಅಂದ್ರ ವಿಚ್ ಮೇ ಬಿ ನೆಗೆಟಿವ್ಲಿ ಚಾರ್ಜ್ಡ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್. ಯಾಕಂದ್ರೆ ನಮ್ಮ ಯಾವುದೇ ಒಂದು ಲಿಗ್ಯಾಂಡ್ ಇತ್ತಂದ್ರೆ ಅದು ಏನಿರ್ತೈತಿ, ಇಟ್ ಮೇ ಬಿ ನೆಗೆಟಿವ್ಲಿ ಚಾರ್ಜ್ ಆರ್ ಇಟ್ ಮೇ ಬಿ ನ್ಯೂಟ್ರಲ್ ಮಾಲಿಕ್ಯೂಲ್ ವಿತ್ ಅಟ್ ಲೀಸ್ಟ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಯಾವುದೇ ಒಂದು ಲಿಗ್ಯಾಂಡ್ ತಗೊಂಡ್ರಿ ಅಂದ್ರ ಅದು ಏನಿರ್ಬೇಕ, ನೆಗೆಟಿವ್ಲಿ ಚಾರ್ಜ್ ಇರ್ತೈತಿ. ನೆಗೆಟಿವ್ ಇಲ್ಲ ಅಂದ್ರೆ ಏನಿರ್ತೈತಿ, ಅದು ನ್ಯೂಟ್ರಲ್ ಇರ್ತೈತಿ. ಬಟ್ ನ್ಯೂಟ್ರಲ್ ಇತ್ತಂದ್ರೆ ಏನಿರ್ಬೇಕು ಅಂದ್ರೆ ಅದರಲ್ಲಿ ಅಟ್ ಲೀಸ್ಟ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ಬೇಕು. ಯಾಕೆ ಮಿನಿಮಮ್ ಆಫ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ಬೇಕಂದ್ರ ಈ ಲಿಗ್ಯಾಂಡ್ ಏನ್ ಮಾಡ್ತೈತಿ ಅಂತ ಹೇಳ್ತಿದ್ವಿ ಅಂದ್ರೆ ಇಟ್ ಡೊನೇಟ್ ಎಲೆಕ್ಟ್ರಾನ್ಸ್ ಟು ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಟು ಫಾರ್ಮ್ ಅ ಬಾಂಡ್ ಅಂತಿದ್ವಿ. ಸೊ ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡ್ಬೇಕಂದ್ರೆ ಏನಾಗ್ಬೇಕು, ಅದರಲ್ಲಿ ಎಕ್ಸಸ್ ಆಫ್ ಎಲೆಕ್ಟ್ರಾನ್ ಇರ್ಬೇಕಂತ ಹೇಳಿದ್ವಿ. ಬಟ್ ಇಲ್ಲಿ ಏನ್ ತಗೊಳಕತ್ತೀವಿ ಅಂದ್ರೆ ನಮ್ಮ ಬೋತ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್ ಆರ್ ಕನ್ಸಿಡರ್ಡ್ ಆಸ್ ಅ ಪಾಯಿಂಟ್ ಚಾರ್ಜಸ್. ಯಾಕೆ ಪಾಯಿಂಟ್ ಚಾರ್ಜಸ್ ಅಂತ ತಗೋತೀವಿ ಅಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಯಾಕಂದ್ರೆ ಒಂದ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀವಿ ನೋಡ್ರಿ, ಇಲ್ಲಿ ನಿಮ್ಮ K4Fe(CN6). ಸೊ ನಿಮ್ Fe ಏನಿದು ಸೆಂಟ್ರಲ್ ಮೆಟಲ್ ಆಟಮ್, Fe ಏನಿರ್ತೈತಿ 2+ ಇರ್ತೈತಿ. ಸೊ 2+ ಅಂದ್ರೆ ಏನಾಯ್ತು, ವಿಚ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್. ನಿಮ್ಮ ಲಿಗ್ಯಾಂಡ್ ಏನೈತಿ ಇಲ್ಲಿ Cn ಐತಿ, ಇದೇನಿರ್ತೈತಿ ನಮಗೆ Cn- ಅಂದ್ರೆ ವಿಚ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಎರಡು ಏನಾದ್ರು ಒಂದು ಪಾಸಿಟಿವ್ ಚಾರ್ಜ್ ಐತಿ, ಒಂದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಬೋತ್ ದಿಸ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಪಾಯಿಂಟ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವುದೇ ಎರಡು ಬೇರೆ ಬೇರೆ ಚಾರ್ಜ್ ಇತ್ತಂದ್ರೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇತ್ತಂದ್ರ ಅವು ಎರಡು ಏನಾಗ್ತಾವ ನಮಗೆ ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಸೌತ್ ಪೋಲ್ ಮತ್ತೆ ನಾರ್ತ್ ಪೋಲ್ ಆಗಿರ್ಬೋದು. ಸೊ ಯಾವಾಗ ನಮಗೆ ಅಪೋಸಿಟ್ ಚಾರ್ಜಸ್ ಇರ್ತಾವ ಅವು ಎರಡು ಏನಾಗ್ತಾವು ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಒಂದು ಪಾಸಿಟಿವ್ಲಿ ಚಾರ್ಜ್ ಐತಿ, ಒಂದು ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ ಇವೆರಡು ಏನಾಗ್ತಾವ ನಮಗೆ ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಅಟ್ರಾಕ್ಷನ್ ಯಾವ್ದ್ರಿಂದ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಚಾರ್ಜಸ್ ಆನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಹಾಗಾಗಿ ಇದನ್ನೇನಂತ ಕನ್ಸಿಡರ್ ಮಾಡಿದ್ರು ಅವರು, ದ ಫಾರ್ಮೇಶನ್ ಆಫ್ ಬಾಂಡ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್ is considered as a due to the presence of a electrostatic force of attraction between your central metal atom and a ligand. Due to presence of a positive charge on a central metal atom and due to presence of a negative charge on a ligand, they both are attracted to each other. ಈ attraction ಏನಂತ ತಗೊಂಡ್ರು ಅವರು electrostatic force of attraction ಅಂತ ತಗೊಂಡ್ರು. Due to presence of electrostatic force of attraction, your formation of bond takes place between your central metal atom and ligand. So again ಈ forces of attraction ಅನ್ನು ಏನ್ ಮಾಡ್ತಾರೆ ಅವರು ಎರಡು ತರ ಆಗಿ ಡಿವೈಡ್ ಮಾಡ್ತಾರೆ. These forces of attraction is divided into two types. ಒಂದ್ ಯಾವ್ದು ತಗೋತಾರ ಅಂದ್ರೆ ಅವರು electrostatic force of attraction ಅಂತ ತಗೋತಾರ, ಇನ್ನೊಂದು ಯಾವ್ದು ತಗೋತಾರ ಅಂದ್ರೆ repulsive forces ಅಂತ ತಗೋತಾರ. So these forces are divided into two categories.
ಟೈಪ್ಸ್ ಆಫ್ ಫೋರ್ಸಸ್. ಒಂದು ಯಾವ್ದು ಕೌಂಟ್ ಮಾಡ್ಕೋತೇವೆ ನಾವು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಅಂಡ್ ಇನ್ನೊಂದು ಯಾವ್ದು ತಗೋತಾರ ಅಂದ್ರೆ ರಿಪಲ್ಸಿವ್ ಫೋರ್ಸ್ ಅಂತ ತಗೋತಾರೆ. ಸೊ ಒಂದು ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂಡ್ ಸೆಕೆಂಡ್ ಒನ್ ಇಸ್ ಅ ರಿಪಲ್ಸಿವ್ ಫೋರ್ಸ್. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಯಾವ್ದ್ರಿಂದ ಅಂದ್ರೆ ದಟ್ ಈಸ್ ಡ್ಯೂ ಟು electrostatic force is due to presence of a point charges, that is positively charged your central metal atom and a negatively charged ligand or a negatively charged neutral molecule ligand with a lone pair of electrons. So ಒಂದಿಲ್ಲಿ ನಿಮಗೆ ಪಾಸಿಟಿವ್ ಆಯ್ತು, ಒಂದಿಲ್ಲಿ ಏನಾಯ್ತು ನಿಮಗೆ ನೆಗೆಟಿವ್ ಆಯ್ತು ಅಂದ್ರ there is a formation of attraction between your these two charges which makes a bond between your central metal atom and a ligand. ಸೊ ಅದಕ್ಕೆ ಆ ಫೋರ್ಸ್ ಏನಂತ ತಗೊಂಡ್ರು ಅವರು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ತಗೊಂಡ್ರು. ಸೆಕೆಂಡ್ ಒನ್ ಯಾವ್ದು ಕನ್ಸಿಡರ್ ಮಾಡ್ತಾರ ಅಂದ್ರೆ ನಿಮಗೆ ರಿಪಲ್ಸಿವ್ ಫೋರ್ಸ್ ಅಂತ ತಗೋತಾರೆ. ಸೊ ಯಾಕೆ ರಿಪಲ್ಸಿವ್ ಫೋರ್ಸ್ ತಗೋತಾರಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಏನಿರ್ತಾವು, ಎಲೆಕ್ಟ್ರಾನ್ಸ್ ಇರ್ತಾವು, ಎಲೆಕ್ಟ್ರಾನ್ಸ್ ವಿಚ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಅಂಡ್ ನಿಮ್ಮ ಲಿಗ್ಯಾಂಡ್ ತಗೊಂಡ್ರು ಕೂಡ ಏನಿರ್ತಾವ ಅಲ್ಲಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಇರ್ತೈತಿ. ಅಗೇನ್ ದೋಸ್ ಎಲೆಕ್ಟ್ರಾನ್ ಆರ್ ಆಲ್ಸೋ negatively charged. So when your ligand approaches to central metal atom, there is a existence of repulsive force between electrons present in a central metal atom and electrons present in a ligand. ಅಂದ್ರೆ ಏನಾಗ್ತೈತಿ ಅಂದ್ರ ನಮ್ಮ ಯಾವುದೇ ಒಂದು ಆಟಮ್ ತಗೊಂಡ್ವಿ ಅಂದ್ರೆ ಏನಿರ್ತೈತಿ, ಎಲೆಕ್ಟ್ರಾನ್ ಪ್ರೆಸೆಂಟ್ ಇರ್ತೈತಿ. ಆ ಎಲೆಕ್ಟ್ರಾನ್ ಏನಿರ್ತೈತಿ ನಮಗೆ ನೆಗೆಟಿವ್ ಚಾರ್ಜ್ ಇರ್ತೈತಿ. ಸೊ ನಮ್ಮ ಮೆಟಲ್ ಅಲ್ಲೂ ಎಲೆಕ್ಟ್ರಾನ್ ಇರ್ತೈತಿ, ಲಿಗ್ಯಾಂಡ್ ಅಲ್ಲಿ ಏನಿರ್ತೈತಿ ಎಲೆಕ್ಟ್ರಾನ್ ಇರ್ತೈತಿ. ಸೊ ಆಗಲ್ ಕನ್ಸಿಡರ್ ಮಾಡಿದಿರಿ ನೋಡ್ರಿ ನೀವು Fe2+ ತಗೊಂಡಿದ್ರಿ. Fe2+ ಅಂದ್ರೆ ಇಲ್ಲಿ 3D ದಲ್ಲಿ ಏನಿರ್ತೈತಿ ನಿಮ್ದು ಎಲೆಕ್ಟ್ರಾನ್ಸ್ ಇರ್ತೈತಿ. ಅದೇ ನಿಮ್ಮ Cn- ಅಂತ ತಗೊಂಡ್ರಿ ಅಂದ್ರ ಇಲ್ಲಿ ಏನಿರ್ತೈತಿ ಎಲೆಕ್ಟ್ರಾನ್ಸ್ ಇರ್ತೈತಿ. ಯಾವಾಗ ನಿಮ್ಮ Cn Fe ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಇದರಲ್ಲಿ ಇರೋ ಎಲೆಕ್ಟ್ರಾನ್ಸ್ ಅಂಡ್ ನಿಮ್ಮ ಸೈನೈಡ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ಏನಾಗ್ತವು ರಿಪೆಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಯಾಕೆ ರಿಪೆಲ್ ಆಗ್ತಾವ ಅಂದ್ರೆ ಎರಡು ಏನಾಗ್ತಾವ ನಮ್ಗೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ಎರಡು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರೋದ್ರಿಂದ ಇವೆರಡರ ಮಧ್ಯೆ ಏನಾಗ್ತೈತಿ ನಮಗೆ ರಿಪಲ್ಷನ್ ಸ್ಟಾರ್ಟ್ ಆಗ್ತೈತಿ. ಅದಕ್ಕಾಗಿ ಏನ್ ಮಾಡ್ತೀವಿ ನಾವು ಎರಡು ಫೋರ್ಸಸ್ ಕನ್ಸಿಡರ್ ಮಾಡ್ತೀವಿ. ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಹೆಲ್ಪ್ ಫಾರ್ ದ ಫಾರ್ಮೇಶನ್ ಆಫ್ ಬಾಂಡ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಸೆಕೆಂಡ್ ಒನ್ is your repulsive forces which is developed between your central metal atom and a ligand because of presence of electrons in your central metal atom and a ligand which helps for the formation of two degenerate orbitals. ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರ the presence of repulsive force ಇರೋದ್ರಿಂದ ನಿಮ್ಮ degenerate orbitals ಏನಾಗ್ತಾವ ಅಂದ್ರ they will split into two energy levels. ಅಂದ್ರೆ ನಿಮ್ಮ d orbitals ಅಲ್ಲಿ ಟೋಟಲ್ ಆಗಿ ಎಷ್ಟು ಬರ್ತವು 5 ಆರ್ಬಿಟಲ್ಸ್ ಬರ್ತವು. ಆ 5 ಆರ್ಬಿಟಲ್ಸ್ ಏನಾಗ್ತಾವ ಅಂದ್ರ ಸ್ಪ್ಲಿಟ್ ಆಗ್ಲಿ ಸ್ಟಾರ್ಟ್ ಆಗ್ತೈತಿ. ಸ್ಪ್ಲಿಟ್ ಯಾವ ತರ ಆಗ್ತೈತಿ ಅಂದ್ರೆ ಒಂದು 3 ಆಗಿ ಸ್ಪ್ಲಿಟ್ ಆಗ್ತೈತಿ, ಇನ್ನೊಂದು ಏನಾಗ್ತೈತಿ 2 ಆಗಿ ಸ್ಪ್ಲಿಟ್ ಆಗ್ತೈತಿ. ಅದು ಯಾಕೆ ಸ್ಪ್ಲಿಟ್ ಆಗ್ತೈತಿ ಅಂದ್ರ ಡ್ಯೂ ಟು ರಿಪಲ್ಸಿವ್ ಫೋರ್ಸಸ್ ಬಿಟ್ವೀನ್ ಯುವರ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಸೊ ಇದರಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ ಎರಡು ರಿಪೆಲ್ ಆಗೋದ್ರಿಂದ ನಿಮ್ಮ ಡಿ ಆರ್ಬಿಟಲ್ ಪ್ರೆಸೆಂಟ್ ಇನ್ ಅ ಸೆಂಟ್ರಲ್ ಮೆಟಲ್ ಏನಾಗ್ತೈತಿ ದಟ್ ವಿಲ್ ಸ್ಪ್ಲಿಟ್ ಇನ್ ಟು 2 ಎನರ್ಜಿ ಲೆವೆಲ್ಸ್. ಸೊ ಆ ಆರ್ಬಿಟಲ್ ಸ್ಪ್ಲಿಟ್ ಆಗೋದ್ರಿಂದ ಇದನ್ನೇನಂತ ತಗೋತೀವಿ ನಾವು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ತಗೋತೀವಿ ಅಥವಾ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ತಗೋತೀವಿ. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಥವಾ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂದ್ರೆ ಏನು ಅಂದ್ರೆ ದಟ್ ಇಸ್ ಅ ಸ್ಪ್ಲಿಟ್ಟಿಂಗ್ ಆಫ್ ಡಿಜೆನರೇಟ್ ಆರ್ಬಿಟಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಇಂಟು 2 ಆರ್ ಮೋರ್ ಸೆಟ್ಸ್. ಅಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರ್ತಕ್ಕಂತ ಡಿಜೆನರೇಟ್ ಆರ್ಬಿಟಲ್ಸ್ ಇಸ್ ನಥಿಂಗ್ ಬಟ್ ಆರ್ಬಿಟಲ್ಸ್ ವಿತ್ ಸೇಮ್ ಎನರ್ಜಿ ಲೆವೆಲ್. ಸೊ ನಿಮ್ಮ ಡಿ ಆರ್ಬಿಟಲ್ಸ್ ದ ಏನ್ ಸೇಮ್ ಎನರ್ಜಿ ಲೆವೆಲ್ ಇರ್ತೈತಲ್ಲ ಆ ಡಿ ಆರ್ಬಿಟಲ್ಸ್ ಏನಾಗ್ತೈತಿ ಎರಡು ಡಿಫ್ರೆಂಟ್ ಎನರ್ಜಿ ಲೆವೆಲ್ ಆಗ್ತೈತಿ ಅಥವಾ ಎರಡಕ್ಕಿಂತ ಜಾಸ್ತಿ ಡಿಫ್ರೆಂಟ್ ಎನರ್ಜಿ ಲೆವೆಲ್ ಆಗಿ ಏನಾಗ್ತೈತಿ ಅದು ಸ್ಪ್ಲಿಟ್ ಆಗ್ತೈತಿ. ಸೊ ಅದಕ್ಕಾಗಿ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಥವಾ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ theory. That is nothing but a splitting of your d orbitals of a central metal atom into 2 or more sets. So adನ್ನ ಏನಂತ ಕರಿತೀವಿ ನಾವು crystal field splitting ಅಂತ ಕರಿತೀವಿ. So before moving into the splitting of your degenerate orbitals,
ನಿಮ್ಮ ಡಿ ಆರ್ಬಿಟಲ್ಸ್ ಅಂದ್ರೆ ಏನು, ಎಷ್ಟು ಆರ್ಬಿಟಲ್ಸ್ ಇರ್ತಾವು, ಯಾವ್ಯಾವ ಆರ್ಬಿಟಲ್ಸ್ ಇರ್ತಾವ ಅಂತ ನೋಡಿದ್ರಿ ಅಂದ್ರೆ ಗೊತ್ತಾಗುತ್ತೆ ನೋಡ್ರಿ ನಿಮಗೆ. ಸೊ ನಿಮಗೆ ಗೊತ್ತೈತಿ ಡಿ ಆರ್ಬಿಟಲ್ ಅಲ್ಲಿ ನಿಮಗೆ ಟೋಟಲ್ ಆಗಿ 5 ಆರ್ಬಿಟಲ್ಸ್ ಬರ್ತೈತಿ. ಒಂದು ಡಿ ಎಕ್ಸ್ ವೈ, ಇನ್ನೊಂದು ಡಿ ವೈ ಝೆಡ್, ಅಂಡ್ ಥರ್ಡ್ ಒನ್ ಡಿ ಝೆಡ್ ಎಕ್ಸ್, ಫೋರ್ತ್ ಒನ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಫಿಫ್ತ್ ಒನ್ ಡಿ ಝೆಡ್ ಸ್ಕ್ವೇರ್. ಸೊ ದೀಸ್ ಆರ್ ದ 5 ಡಿ ಆರ್ಬಿಟಲ್ಸ್. ಸೊ ಇವನ್ ಏನ್ ಮಾಡ್ತಾರೆ ಅಂದ್ರೆ ದೇ ಆರ್ ಡಿವೈಡೆಡ್ ಇನ್ ಟು 2 ಸೆಟ್ಸ್. ಒಂದನ್ನ ಏನಂತ ಕನ್ಸಿಡರ್ ಮಾಡ್ತಾರ ಅಂದ್ರೆ T2G ಸೆಟ್ ಅಂತ ಕೌಂಟ್ ಮಾಡ್ತಾರ. ಇನ್ನೊಂದು ಏನಂತ ತಗೋತೀವಿ ಅಂದ್ರೆ ನಾವು ವಿ ಟೇಕ್ ಇಟ್ ಆಸ್ ಅ ಈಜಿ. ಸೊ ನಿಮ್ಮ ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್ ಆರ್ ಟೇಕನ್ ಆಸ್ ಅ T2G set and a dx square minus y square and a dz square are taken as a EG. This is T2G andra triplet degenerate orbital, EG andra doublet degenerate orbital. So ನಿಮ್ಮ dxy, dyz, dzx ಯಾಕೆ ತಗೋತೀವಿ ಅಂದ್ರೆ ನಿಮ್ಮ lobes are present between x and y axis, between y and z axis, between z and x axis. ಅದಕ್ಕಾಗಿ ಏನ್ ತಗೋತೀವಿ ನಾ ಮೂರು ಒಂದ್ ಅಂತ ಕೌಂಟ್ ಮಾಡ್ಕೋತೀವಿ. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ನಿಮ್ಮ ಆರ್ಬಿಟಲ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಂಡ್ ಹಿಯರ್ ಯುವರ್ ಆರ್ಬಿಟಲ್ಸ್ ಆರ್ ಪ್ರೆಸೆಂಟ್ ಆನ್ ಅ ಝೆಡ್ ಆಕ್ಸಿಸ್. ಸೊ ಈ ಆರ್ಬಿಟಲ್ ಡಯಾಗ್ರಾಮ್ ನೋಡಿದ್ರಿ ಅಂದ್ರೆ ನೋಡ್ಕೋರಿ. So this is your x-axis and this is your y-axis. The orbitals are present between x-axis and y-axis. So ಅದಕ್ಕೆ ಇದನ್ನ ಏನಂತ ತಗೋತೀವಿ dxy ಅಂತ ತಗೋತೀವಿ. ಸೆಕೆಂಡ್ ಒನ್ ಗೆ ಬಂದ್ರಿ ಅಂದ್ರ this is your z-axis and it is your y-axis. The orbitals are present between z and y-axis. So ಈ orbitals ಎಲ್ಲಿ ಅದಾವ ಅಂದ್ರ in between your z and y-axis. ಅದಕ್ಕಾಗಿ ಇದನ್ನ ಏನಂತ ತಗೋತೀವಿ dyz ಅಂತ ತಗೋತೀವಿ. ಥರ್ಡ್ ಒನ್ ತಗೊಂಡ್ರಿ ಅಂದ್ರ it is your z-axis and it is your x-axis. The orbitals are present in between z and x-axis. So ಈ ಮೂರಲ್ಲಿನೂ ಏನಾಗ್ತಾವ ಅಂದ್ರ ನಮ್ಮ orbitals are present in between the axis. They are not present on the axis. ಇಲ್ಲಿ ಏನಿಲ್ಲ ನಮ್ಮ orbitals on the axis ಇಲ್ಲ, but they are present between the axis. ಆ ಕಡೆ ಸೆಕೆಂಡ್ ಅಲ್ಲಿ ಬಂದ್ರಿ ಅಂದ್ರ ಇಲ್ಲಿ ತಗೋರಿ, ಇದು ನಿಮ್ಮ x-axis, ಇದು y-axis. The orbitals are present on x-axis and on a y-axis. ಈ ಕಡೆ ಬಂದ್ರಿ ಅಂದ್ರ ಇದು ಏನಾಗ್ತೈತಿ ನಿಮ್ಮ z-axis. ಎರಡು ಆರ್ಬಿಟಲ್ಸ್ ಎದ್ರ ಮೇಲೆ ಅದಾವ ನಿಮಗೆ z-axis ಮೇಲೆ ಇರೋದ್ರಿಂದ ಇವನ್ ಏನಂತ ತಗೋತೀವಿ the orbitals are present on the axis. ಸೊ ಮೂರ್ ಏನದಾವ ನಮ್ಮ they are between the axis ಅದಾವು, ಎರಡು ಏನದಾವ ನಮಗೆ on the axis ಇರೋದ್ರಿಂದ your d orbitals are divided into two categories. One is T2G and another one is EG. T2G orbitals ಯಾವ ಬರ್ತಾವ ಅಂದ್ರೆ ನಿಮಗೆ dxy, dyz and dzx because the orbitals are present between the axis, and another two EG orbitals are dx square minus y square and dz square where your orbitals are present on the axis. So ಒಂದಿಷ್ಟು ನಿಮಗೆ between the axis ಬರ್ತೈತಿ, ಕೆಲವೊಂದಿಷ್ಟು along the axis ಬರ್ತೈತಿ. based on the presence of orbitals ಅವನ್ನ ಏನ್ ಮಾಡ್ತೀವಿ ನಾವು ಎರಡು ಕ್ಯಾಟಗರಿ ಆಗಿ ಮಾಡ್ತೀವಿ. ಒಂದು ಬಿಟ್ವೀನ್ ದ ಆಕ್ಸಿಸ್, ಇನ್ನೊಂದು ಅಲಾಂಗ್ ದ ಆಕ್ಸಿಸ್. ಬಿಟ್ವೀನ್ ದ ಆಕ್ಸಿಸ್ ವಿ ಟೇಕನ್ ಇಟ್ ಆಸ್ ಅ T2G, ಅಲಾಂಗ್ ದ ಆಕ್ಸಿಸ್ ವಿ ಟೇಕ್ ಇಟ್ ಆಸ್ ಅ EG orbitals. Next we will move on to important topic, that is your splitting of your d orbitals. ಸೊ ನಾವೇನ್ ತಗೊಂಡಿವಲ್ಲ ನಿಮ್ಮ d orbitals ತಗೊಂಡ್ರಿ ಅಂದ್ರ 5 ಇರ್ತಾವು, 1 2 3 4 5. The splitting of these 5 ಆರ್ಬಿಟಲ್ಸ್, ಈ 5 ಆರ್ಬಿಟಲ್ಸ್ ಯಾವ ತರ ಸ್ಪ್ಲಿಟ್ ಆಗ್ತೈತಿ ಅಂತ ನೆಕ್ಸ್ಟ್ ಪಾರ್ಟ್ ಬರ್ತೈತಿ. ಸೊ ಸ್ಪ್ಲಿಟ್ ಆಗ್ಬೇಕಂದ್ರೆ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರ ವಿಚ್ ಡಿಪೆಂಡ್ಸ್ ಆನ್ ಅಪ್ರೋಚ್ ಆಫ್ ಯುವರ್ ಲಿಗ್ಯಾಂಡ್. ಸೊ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ರಿ, ನಿಮ್ಮ FeCN6. ಸೊ FeCN6 ತಗೊಂಡಾಗ ಏನೈತಿ ಇದು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್. ಆಕ್ಟಾಹೈಡ್ರಲ್ ಅಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್ ಇರ್ತೈತಿ, ಅದ್ರ ಸುತ್ತ ಏನಿರ್ತಾವ ನಮಗೆ 6 ಲಿಗ್ಯಾಂಡ್ ಇರ್ತವೆ. ಸೊ ಈ 6 ಲಿಗ್ಯಾಂಡ್ ಏನಾಗ್ತಾವ ಅಂದ್ರೆ ಎಲ್ಲಾ ಡೈರೆಕ್ಷನ್ ಒಳಗೂ ಇರ್ತವೆ. ದೇ ಆರ್ ಪ್ರೆಸೆಂಟ್ ಅಲಾಂಗ್ ಆಕ್ಸಿಸ್ ಇರ್ತೈತಿ ಆರ್ ದೇ ಆರ್ ಪ್ರೆಸೆಂಟ್ ಬಿಟ್ವೀನ್ ದ ಆಕ್ಸಿಸ್. ಸೊ ಈ 6ದು ಏನೈತಿ ದೇ ಆರ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್.
ಸೊ ಇದು ಏನಾಗ್ತೈತಿ ನಮ್ಮ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್. ಈ ಲಿಗ್ಯಾಂಡ್ ಯಾವಾಗ ನಮ್ಮ ಸೆಂಟ್ರಲ್ ಮೆಟಲ್ ಆಟಮ್, ಸೊ ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದೈತಿ ನಮ್ಗೆ ಇಲ್ಲಿ ಐರನ್ ಐತಿ. ಸೊ ಯಾವಾಗ ಈ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಆಟಮಿಗೆ ಅಪ್ರೋಚ್ ಆಗ್ಲಿ ಸ್ಟಾರ್ಟ್ ಆಗ್ತೈತಿ, ಎರಡ್ ತರ ಫೋರ್ಸಸ್ ಬರ್ತಾವ ಅಂತ ಹೇಳಿದ್ವಿ ನಾವು. ಒಂದು ಅಟ್ರಾಕ್ಟಿವ್ ಫೋರ್ಸಸ್ ಬರ್ತೈತಿ ಅಂತ ಹೇಳಿದ್ವಿ, ಸೆಕೆಂಡ್ ಒನ್ ರಿಪಲ್ಸಿವ್ ಫೋರ್ಸಸ್ ಬರ್ತೈತಿ ಅಂತ ಹೇಳಿದ್ವಿ. ಅಟ್ರಾಕ್ಟಿವ್ ಫೋರ್ಸಸ್ ಅಂದ್ರೆ ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅ ಪಾಯಿಂಟ್ ಚಾರ್ಜಸ್, ದಟ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ನಿಮ್ಮ ಲಿಗ್ಯಾಂಡ್ ಇಂದ ಏನಾಗ್ತೈತಿ ಅಟ್ರಾಕ್ಟಿವ್ ಫೋರ್ಸಸ್ ಡೆವಲಪ್ ಆಗ್ತಿತ್ತ. ಅಂಡ್ ರಿಪಲ್ಸಿವ್ ಫೋರ್ಸಸ್ ದಟ್ ಈಸ್ ಡ್ಯೂ ಟು ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಅ ಲಿಗ್ಯಾಂಡ್ ಅಂಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಯಾವಾಗ ನಮ್ಮ ಲಿಗ್ಯಾಂಡ್ ನಿಮ್ಮ ಸೆಂಟ್ರಲ್ ಮೆಟಲ್ ಹತ್ರ ಅಪ್ರೋಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ನಮ್ಮ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಬಿಫೋರ್ ದ ಅಪ್ರೋಚ್ ಆಫ್ ನಿಮ್ಮ ಲಿಗ್ಯಾಂಡ್ ಏನ್ ಈ ಡಿ ಆರ್ಬಿಟಲ್ಸ್ ಪ್ರೆಸೆಂಟ್ ಇರ್ತೈತಲ್ಲ, ಈ ಎನರ್ಜಿ ಲೆವೆಲ್ ಏನಂತ ಕರಿತೀವಿ ಅಂದ್ರೆ ನಾವು ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಡಿಜೆನರೇಟ್ ಆರ್ಬಿಟಲ್ಸ್ ಅಂದ್ರೆ ಆರ್ಬಿಟಲ್ಸ್ ವಿತ್ ಸೇಮ್ ಎನರ್ಜಿ. ಎಲ್ಲಾ ಆರ್ಬಿಟಲ್ಸ್ ಏನೈತಿ ಇಲ್ಲಿ ನಮಗೆ ಸೇಮ್ ಎನರ್ಜಿ ಐತಿ. ಸೊ ಬಿಫೋರ್ ದ ಅಪ್ರೋಚ್ ಆಫ್ ಲಿಗ್ಯಾಂಡ್ ಏನಿರ್ತೈತಿ, ನಮ್ಮ ಆರ್ಬಿಟಲ್ಸ್ ದ ಎನರ್ಜಿ ಲೆವೆಲ್ ಏನಿರ್ತೈತಿ ಎಲ್ಲಾನು ಸೇಮ್ ಇರ್ತೈತಿ. ಯಾವಾಗ ನಮ್ಮ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಗೆ ಹತ್ರ ಅಪ್ರೋಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಅವಾಗ ಏನಾಗ್ತೈತಿ ಅಂದ್ರ ಈ ಡಿಜೆನರೇಟ್ ಆರ್ಬಿಟಲ್ ವಿಲ್ ಲೂಸಸ್ ಇಟ್ಸ್ ಡಿಜೆನರಸಿ ಅಂಡ್ ದೇ ಸ್ಟಾರ್ಟ್ ಟು ಸ್ಪ್ಲಿಟ್. ಅಂದ್ರೆ ಏನಾಗ್ತೈತಿ, ಯಾವಾಗ ನಮ್ಮ ಲಿಗ್ಯಾಂಡ್ ಅಪ್ರೋಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಅವಾಗ ಏನಾಗ್ತೈತಿ ಸೇಮ್ ಎನರ್ಜಿ ಲೆವೆಲ್ ಇರೋದು ಏನಾಗ್ತೈತಿ ಬ್ರೇಕ್ ಆಗಿ ಈ ಆರ್ಬಿಟಲ್ಸ್ ಏನಾಗ್ತವು ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವು. ಯಾವ ತರ ನಮ್ಮ ಲಿಗ್ಯಾಂಡ್ ಅಪ್ರೋಚ್ ಆಗ್ತವು ಅದ್ರ ಮೇಲೆ. ಯಾವಾಗ ನಮ್ಮ ಎಲ್ಲಾ ಲಿಗ್ಯಾಂಡು ಸೇಮ್ ಆಗಿ ಅಪ್ರೋಚ್ ಆದ್ವು ಅಂದ್ರೆ ಎಲ್ಲಾ ಲಿಗ್ಯಾಂಡು ಅಟ್ ಎ ಟೈಮ್ ಅಪ್ರೋಚ್ ಆದ್ವು, ಅಥವಾ ಎಲ್ಲಾ ಲಿಗ್ಯಾಂಡು ಅಲಾಂಗ್ ದ ಆಕ್ಸಿಸ್ ಅಪ್ರೋಚ್ ಆದ್ವು, ಅಥವಾ ಎಲ್ಲಾ ಲಿಗ್ಯಾಂಡ್ಸ್ ಬಿಟ್ವೀನ್ ದ ಆಕ್ಸಿಸ್ ಅಪ್ರೋಚ್ ಆದ್ವು ಅಂದ್ರ ನಮ್ಮ ಡಿಜೆನರೇಟ್ ಆರ್ಬಿಟಲ್ಸ್ ಏನಾಗ್ತೈತಿ ಎನರ್ಜಿ ಸೇಮೇ ಇರ್ತೈತಿ. ದೇ ಮೂವ್ ಇನ್ ಟು ಹೈಯರ್ ಎನರ್ಜಿ ಲೆವೆಲ್. ಅಂದ್ರೆ ಏನಾಗ್ತೈತಿ ಲಿಗ್ಯಾಂಡ್ ಎಲ್ಲಾ 6 ಲಿಗ್ಯಾಂಡುನು ಸೇಮ್ ಆಗಿ ಅಪ್ರೋಚ್ ಆಯ್ತಂದ್ರ ಇದ್ರದ್ದು ಏನಾಗ್ತೈತಿ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತೈತಿ. ಅಂದ್ರೆ ಇಲ್ಲಿರೋ ಎನರ್ಜಿ ಲೆವೆಲ್ ಏನಾಗ್ತೈತಿ ವಿಲ್ ಮೂವ್ ಆನ್ ಟು ಹೈಯರ್ ಎನರ್ಜಿ ಲೆವೆಲ್. ಇಲ್ಲಿ ಏನಾಗ್ತೈತಿ ನೋಡ್ರಿ, ಇಫ್ ಆಲ್ ದ ಲಿಗ್ಯಾಂಡ್ ಅಪ್ರೋಚಸ್ ವಿತ್ ಸೇಮ್ ಸೈಡ್, ನಮ್ಮ ಡಿಜೆನರೇಟ್ ಆರ್ಬಿಟಲ್ಸ್ ಏನಾಗ್ತೈತಿ ಎನರ್ಜಿ ಗೇನ್ ಮಾಡ್ಕೊಂಡು ಇಟ್ ವಿಲ್ ಮೂವ್ ಟು ಹೈಯರ್ ಎನರ್ಜಿ ಲೆವೆಲ್. ಸೊ ಹೈಯರ್ ಎನರ್ಜಿ ಲೆವೆಲ್ ಗೆ ಮೂವ್ ಆಗ್ತೈತಿ. ಸೊ ಅಂದ್ರೆ ಏನಾಗ್ತೈತಿ ಇಲ್ಲಿ ಡಿಜೆನರೇಟ್ ಆರ್ಬಿಟಲ್ ಐತಿ. ಡಿಜೆನರೇಟ್ ಅಂದ್ರೆ ಏನು, ಆರ್ಬಿಟಲ್ಸ್ ವಿತ್ ಸೇಮ್ ಎನರ್ಜಿ. ಎಲ್ಲಾ ಲಿಗ್ಯಾಂಡು ಸೇಮ್ ಆಗಿ ಅಪ್ರೋಚ್ ಆಯ್ತಂದ್ರ ನಮ್ಮ ಡಿಜೆನರೇಟ್ ಆರ್ಬಿಟಲ್ಸ್ ಏನಾಗ್ತೈತಿ ಎನರ್ಜಿ ಗೇನ್ ಮಾಡ್ಕೊಂಡು ವಿಲ್ ಮೂವ್ ಆನ್ ಟು ಹೈಯರ್ ಎನರ್ಜಿ ಲೆವೆಲ್. ಅಗೇನ್ ಇದನ್ನ ಏನಂತ ಕರಿತೀವಿ ನಾವು ಡಿಜೆನರೇಟ್ ಆರ್ಬಿಟಲ್ಸ್ ಅಂತಾನೆ ಕರಿತೀವಿ. ಯಾಕೆ ಇದನ್ನ ಅಗೇನ್ ನಾವು ಡಿಜೆನರೇಟ್ ಆರ್ಬಿಟಲ್ಸ್ ಅಂತಾನೆ ಕರಿತೀವಿ ಅಂದ್ರ ಎಲ್ಲಾ ಆರ್ಬಿಟಲ್ಸ್ ಎನರ್ಜಿ ಲೆವೆಲ್ ಏನೈತಿ ನಮಗೆ ಸೇಮ್ ಐತಿ. ಎಲ್ಲಾ ಆರ್ಬಿಟಲ್ ಎನರ್ಜಿ ಲೆವೆಲ್ ಸೇಮ್ ಇದ್ದಾಗ ಏನಂತ ಕರಿತೀವಿ ನಾವು ಡಿಜೆನರೇಟ್ ಆರ್ಬಿಟಲ್ ಅಂತ ಕರಿತೀವಿ. ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಹೈಪೋಥೆಟಿಕಲ್. ಇದನ್ನ ಯಾಕೆ ಹೈಪೋಥೆಟಿಕಲ್ ಅಂತ ಕರಿತೀವಿ ಅಂದ್ರೆ ಈ ತರ ಏನಾಗ್ತೈತಿ ನಮಗೆ ಎಕ್ಸಿಸ್ಟೆನ್ಸ್ ಆಗಲ್ಲ. ಅದಕ್ಕಾಗಿ ಇದನ್ನ ಏನಂತ ತಗೋತೀವಿ ನಾವು ಹೈಪೋಥೆಟಿಕಲ್ ಅಂತ ತಗೋತೀವಿ. ಸೊ ಯಾವಾಗ ನಮ್ಮ ಲಿಗ್ಯಾಂಡ್ ಅಲಾಂಗ್ ದ ಆಕ್ಸಿಸ್ ಅಥವಾ ಬಿಟ್ವೀನ್ ದ ಆಕ್ಸಿಸ್ ಅಪ್ರೋಚ್ ಆಗ್ಲಿ ಸ್ಟಾರ್ಟ್ ಆಗ್ತೈತಿ. ಯಾಕಂದ್ರೆ ಎಲ್ಲಾ ಲಿಗ್ಯಾಂಡು ನಮಗೆ ಒಂದೇ ತರ ಅಪ್ರೋಚ್ ಆಗ್ಲಿ ಸ್ಟಾರ್ಟ್ ಆಗಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಆರ್ಬಿಟಲ್ಸ್ ಏನದವು ನಮಗೆ ಅಲಾಂಗ್ ಆಕ್ಸಿಸ್ ಅದಾವು, ಕೆಲವೊಂದಿಷ್ಟು ಆರ್ಬಿಟಲ್ಸ್ ಏನದವು ಬಿಟ್ವೀನ್ ದ ಆಕ್ಸಿಸ್ ಅದಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಸಿಡರ್ ಮಾಡ್ರಿ, ಇಲ್ಲಿ ನೋಡಿದ್ರಿ ಅಂದ್ರ ಒಂದು ನಿಮ್ಗೆ ಏನಿರ್ತೈತಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಇಲ್ಲೊಂದು ಲಿಗ್ಯಾಂಡ್ ಐತಿ, ಇಲ್ಲೊಂದು ಲಿಗ್ಯಾಂಡ್ ಐತಿ, ಇಲ್ಲೊಂದು ಲಿಗ್ಯಾಂಡ್ ಐತಿ. ಸೊ ಇಲ್ಲಿ ಏನಿರ್ತೈತಿ ನಮ್ದು ಸೆಂಟ್ರಲ್ ಮೆಟಲ್ ಆಟಮ್. ಸೊ ಯಾವಾಗ ನಮ್ಮ ಲಿಗ್ಯಾಂಡ್ ಅಲಾಂಗ್ ಆಕ್ಸಿಸ್ ಅಪ್ರೋಚ್ ಆಗ್ಲಿ ಸ್ಟಾರ್ಟ್ ಆಗ್ತೈತಿ, ಅವಾಗ ಏನ್ ಮಾಡ್ತೈತಿ ನಮ್ಮ ಡಿಜೆನರೇಟ್ ಆರ್ಬಿಟಲ್ ಎನರ್ಜಿ ಗೇನ್ ಮಾಡ್ಕೊಂಡು ದೇ ವಿಲ್ ಸ್ಪ್ಲಿಟ್ ಇನ್ ಟು 2 ಎನರ್ಜಿ ಲೆವೆಲ್. ಸೊ ಇದು ಎನರ್ಜಿ ಗೇನ್ ಮಾಡ್ಕೊಂಡು ಏನ್ ಮಾಡ್ತೈತಿ ಅಂದ್ರ ಇಟ್ ವಿಲ್ ಸ್ಪ್ಲಿಟ್ ಇನ್ ಟು 2 ಎನರ್ಜಿ ಲೆವೆಲ್. ಒಂದ್ ಯಾವ್ದು ಆಗ್ತೈತಿ ಅಂದ್ರೆ ನಿಮಗೆ ಇಜಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಯಾವ್ದು ಅಂತ ತಗೋತೀವಿ ಅಂದ್ರೆ ನಾವು T2G ಅಂತ ತಗೋತೀವಿ. ಸೊ ಯಾವಾಗ ನಮ್ಮ ಲಿಗ್ಯಾಂಡ್ ಅಪ್ರೋಚಸ್ ಅಲಾಂಗ್ ದ ಆಕ್ಸಿಸ್, ನಮ್ಮ ಡಿಜೆನರೇಟ್ ಆರ್ಬಿಟಲ್ ಏನ್ ಮಾಡ್ತೈತಿ ಎನರ್ಜಿ ಗೇನ್ ಮಾಡ್ಕೊಂಡು ದೇ ವಿಲ್ ಸ್ಪ್ಲಿಟ್ ಇನ್ ಟು 2 ಎನರ್ಜಿ ಲೆವೆಲ್ಸ್. ಒಂದ್ ಏನಾಗ್ತೈತಿ ನಮ್ಗೆ ಇಜಿ ಅಂತ ತಗೋತೀವಿ, ಇನ್ನೊಂದು ಏನಂತ ತಗೋತೀವಿ T2G ಅಂತ ತಗೋತೀವಿ. ಸೊ ಇಜಿ ಅಂದ್ರೆ ಯಾವ್ದಾವ್ದು ಇರ್ತೈತಿ ನಮಗೆ, ಒಂದು
dx square minus y square and dz square. T2g ಅಂದ್ರೆ dxy dyz and dzx. So that is due to approach of ligand along the axis. ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ಅಲಾಂಗ್ ಆಕ್ಸಿಸ್ ಅಪ್ರೋಚ್ ಆಗೋದ್ರಿಂದ ಅಲಾಂಗ್ ಆಕ್ಸಿಸ್ ಇರ್ತಕ್ಕಂತ ಆರ್ಬಿಟಲ್ಸ್ ಏನಾಗ್ತೈತಿ, ದೇ ಗೇನ್ ಎನರ್ಜಿ ಅಂಡ್ ಮೂವ್ ಆನ್ ಟು ಹೈಯರ್ ಎನರ್ಜಿ ಲೆವೆಲ್. ಈ ಎನರ್ಜಿ ಲೆವೆಲ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನಮ್ಮ ಲಿಗ್ಯಾಂಡ್ ಅಲಾಂಗ್ ದ ಆಕ್ಸಿಸ್ ಅಪ್ರೋಚ್ ಆಗೋದ್ರಿಂದ ನಿಮ್ಮ ಅಲಾಂಗ್ ಆಕ್ಸಿಸ್ ಇರ್ತಕ್ಕಂತ ಆರ್ಬಿಟಲ್ಸ್ ಏನ್ ಮಾಡ್ತೈತಿ, ಎನರ್ಜಿ ಜಾಸ್ತಿ ಗೇನ್ ಮಾಡ್ಕೊಂಡು ಅವು ಏನ್ ಮಾಡ್ತಾವು, ಮೂವ್ ಆನ್ ಟು ಹೈಯರ್ ಎನರ್ಜಿ ಲೆವೆಲ್. ಈ ಲಿಗ್ಯಾಂಡ್ಸ್ ಅಲಾಂಗ್ ಆಕ್ಸಿಸ್ ಅಪ್ರೋಚ್ ಆಗೋದ್ರಿಂದ ನಿಮ್ಮ ಬಿಟ್ವೀನ್ ದ ಆಕ್ಸಿಸ್ ಇರ್ತಕ್ಕಂತ ಲಿಗ್ಯಾಂಡ್ಸ್ ಏನ್ ಮಾಡ್ತಾವ ಅಂದ್ರೆ ಕಡಿಮೆ ಎನರ್ಜಿ ಗೇನ್ ಮಾಡ್ಕೊಂಡು ದೇ ವಿಲ್ ಮೂವ್ ಆನ್ ಟು ಲೋವರ್ ಎನರ್ಜಿ ಲೆವೆಲ್. ಸೊ ಇವು ಕೂಡ ಅಲಾಂಗ್ ಆಕ್ಸಿಸ್ ಅಪ್ರೋಚ್ ಆಗೋದ್ರಿಂದ ಎನರ್ಜಿ ಗೇನ್ ಮಾಡ್ಕೊಂಡು ಹೈಯರ್ ಎನರ್ಜಿ ಮೂವ್ ಆಗ್ತಾವು. ಇಲ್ಲಿ ಅಲಾಂಗ್ ಆಕ್ಸಿಸ್ ಇರದೇ ಇರೋದ್ರಿಂದ ಇವು ಏನಾಗ್ತವು, ವಿಲ್ ಮೂವ್ ಆನ್ ಟು ಲೋವರ್ ಎನರ್ಜಿ ಲೆವೆಲ್. ಸೊ ಇದನ್ನ ಏನಂತ ಕರಿತೀವಿ ನಾವು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ದಟ್ ಈಸ್ ಅ ಸ್ಪ್ಲಿಟಿಂಗ್ ಆಫ್ ಯುವರ್ ಡಿ ಆರ್ಬಿಟಲ್. ಸೊ ಇಲ್ಲಿ ಡಿ ಆರ್ಬಿಟಲ್ ಏನದ, ನಿಮಗೆ 5 ಒಂದೇ ಎನರ್ಜಿ ಲೆವೆಲ್ ಅದಾವು. ಅಪ್ರೋಚ್ ಆಫ್ ಲಿಗ್ಯಾಂಡ್ ಆಗೋದ್ರಿಂದ ದೇ ವಿಲ್ ಸ್ಪ್ಲಿಟ್ ಇನ್ ಟು 2 ಎನರ್ಜಿ ಲೆವೆಲ್. ಇದನ್ನ ಏನಂತ ಕರಿತೀವಿ ನಾವು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ದಟ್ ಈಸ್ ಅ splitting of your degenerate orbitals which are present in a central metal atom into 2 or more set. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸ್ಪ್ಲಿಟ್ ಆಗ್ತಿರ್ತೈತಿ, ಅದನ್ನ ಏನಂತ ಕರಿತೀವಿ ನಾವು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಕರಿತೀವಿ. ಇದೇ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ನಿಮಗೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಯಾವ ತರ ಆಗ್ತೈತಿ ಅಂಡ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಯಾವ ತರ ಆಗ್ತೈತಿ ಅಂತ ನೋಡ್ಬೇಕು.